ನೆಲಮಂಗಲ ತಾಲೂಕಿನಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಹಿಂದೆ ಕೆಲಸ ಮಾಡ್ತಾ ಇರುವಂಥ ಡಾಟಾ ಎಂಟ್ರಿ ಆಪರೇಟರ್ ಫ್ಯಾಮಿಲಿ ಅವರೆಲ್ಲ ಬಂದು ಏನೋ ಒಂದು ಕಾರಣಕ್ಕಾಗಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ವಿಷಯ ನ್ಯಾಯಾಲಯದಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ, ನಡೀತಾ ಇದೆ. ನ್ಯಾಯಾಲಯದಲ್ಲಿ ಪ್ರಕರಣ ಇದ್ದಾಗೆ ಕೂಡ ಈ ರೀತಿ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ ಮತ್ತು ಕಾನೂನಲ್ಲೂ ಕೂಡ ಅದಕ್ಕೆ ತುಂಬ ವಿರೋಧಗಳಿದೆ. ಸೊ ಎನಿವೆ ಡ್ಯೂಟಿ ಅವರ್ಸಲ್ಲಿದ್ದಾಗ ಮನವಿಯನ್ನು ಕೊಡ್ಬೋದು, ಅವ್ರು ಕೊಡಲಿಲ್ಲ ಅಂದರೆ ಮೇಲಧಿಕಾರಿಗಳಲ್ಲಿ ಕಾನೂನಲ್ಲಿ ಅವಕಾಶ ಇದೆ. ಆದರೆ ಎಲ್ಲ ಒಂದು ಕಡೆ ಈ ರೀತಿಯಾಗಿ ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ನಮ್ಮ ತಾಲೂಕು ಜಿಲ್ಲೆ ರಾಜ್ಯದ ಎಲ್ಲ ನೌಕರು ಕೂಡ ನಾವು ಖಂಡನೆಯನ್ನು ವ್ಯಕ್ತಪಡಿಸ್ತೇವೆ. ಈ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಈಗಾಗಲೇ ಕ್ರಮವನ್ನು ಕೈಗೊಂಡು ಒಬ್ಬನ ಅರೆಸ್ಟ್ ಮಾಡೋ ಕೆಲಸ ಮಾಡಿದೆ. ಸರಿಯಾದ ಬಿಗಿಯಾದ ಸೆಕ್ಷನ್ಸ್ಗಳನ್ನು ಹಾಕಿರೋದು ಕೂಡ ನಾನು ಸ್ವಾಗತಿಸ್ತೇನೆ. ಇನ್ನು ಉಳಿದಂಥ 3 ಜನ ಕೂಡ ಅರೆಸ್ಟ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶಗಳು ಹೋಗಬೇಕಾಗ್ತದೆ. PDOಸ್ಗಳು ರಾತ್ರಿ ಹಗಲು ತಮ್ಮ ಜೀವದ ಅಂಗನ ತೊರೆದು ರೆವಿನ್ಯೂ ಇರಲಿ RDPR ಸರ್ವಿಸ್ ಓರಿಯೆಂಟೆಡ್ ಡಿಪಾರ್ಟ್ಮೆಂಟ್ ಅವ್ರಿಗೆ ರಾತ್ರಿ 12 ಗಂಟೆಗೆ ಫೋನ್ ಹೊಡ್ರು ಕೆಲಸ ಮಾಡಬೇಕು, ಬೆಳಗ್ಗೆ 5 ಗಂಟೆಗೆ ಹೋದರೂ ಕೆಲಸ ಮಾಡಬೇಕು. ನೀರು, ಚರಂಡಿ, ರಸ್ತೆ ಅಭಿವೃದ್ಧಿ, ಗ್ರಾಮೀಣ ಭಾಗದಲ್ಲಿರುವಂಥ ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ನಾಗರಿಕರಲ್ಲಿ ಸಮಾಜದ ವ್ಯಕ್ತಿಗಳು ಕೈ ಜೋಡಿಸಬೇಕಾಗ್ತದೆ. ಅವರೆಲ್ಲ ಒಂದು ಕಡೆ ಆ ವ್ಯವಸ್ಥೆಯಿಂದ ದೂರ ಇದ್ದರೆ ನಾಳೆ ನೀರ್ಗಂಟೆಗಳಿರ್ಬೋದು, ಬಿಲ್ ಕಲೆಕ್ಟರ್ಗಳಿರ್ಬೋದು, ಸೆಕ್ರೆಟರಿಗಳಿರ್ಬೋದು, PDOಸ್ಗಳು ದೂರ ಆದರೆ ವ್ಯವಸ್ಥೆ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ. ಈ ಹಿನ್ನೆಲೆಯಲ್ಲಿ ಏನು ನೆನ್ನೆ ಘಟನೆ ನಡೆದಿದೆ ಅದನ್ನು ತೀವ್ರವಾಗಿ ಖಂಡಿಸ್ತೇವೆ. ಅದ್ರ ಬಗ್ಗೆ ಕೂಡ ಇನ್ನೂ 3 ಜನ ಕೂಡ ಅರೆಸ್ಟ್ ಮಾಡಬೇಕು. ಮತ್ತು ನಾವಿಷ್ಟೇ ಹೇಳೋದು ಸಂಘಟನೆ ಕಡೆಯಿಂದ ನಮ್ಮ RDPR ಇಲಾಖೆ ಇರಲಿ, ಬೇರೆ ಇಲಾಖೆ ಇರಲಿ, ಯಾರೂ ಧೃತಿಗೆಡುವಂಥದ್ದು ಬೇಡ. ಹಿಂದೆಲ್ಲ ಕೂಡ RDP ಇಲಾಖೆಯಲ್ಲಿ ಭಾಳಷ್ಟು ಜನ ಕೆಲಸ ಬಿಟ್ಟು ಹೋಗ್ತಾಯಿದ್ರು, ನೌಕರಿ ಕಳ್ಕೊಳ್ತಾಯಿದ್ರು, ಅನೇಕ ಬೇರೆ ಬೇರೆ ಸಾವಿಗೆ ಶರಣಾಗ್ತಾಯಿದ್ರು. ಈಗ ಬದಲಾಗಿದೆ. ಕಳೆದ 5 ವರ್ಷಗಳಿಂದ ಒಂದು ಧೈರ್ಯ ಬಂದಿದೆ. ಸೊ ನಾನಿಲ್ಲಿ ಅವ್ರಿಗೆ ಹೇಳಿಕೆ ಬಯಸ್ತೇನೆ, ಆಕಸ್ಮಿಕವಾಗಿ ನಡೆದಂಥ ಘಟನೆ, ಉದ್ದೇಶ ಇಟ್ಕೊಂಡು ಪ್ರಿಪ್ಲಾನ್ ಮಾಡ್ಕೊಂಡಿರೋಂಥ ಘಟನೆಗಳಿದು. ಸೊ ಹಾಗಾಗಿ ಇನ್ನು ಮುಂದೆ ನಾನು ಹೇಳಿಕೆ ಬಯಸ್ತೇನೆ, ಈ ಥರದ ಯಾವುದೇ ಬೆದರಿಕೆಗಳಿಗೆ ಯಾವುದೇ ನೌಕರರುಗಳು ಬೆದರುವಂಥದ್ದು ಜಗ್ಗುವಂಥದ್ದು ಬೇಡ. ನಿಮ್ಮ ಜೊತೆ ತಾಲೂಕು ಜಿಲ್ಲೆ ರಾಜ್ಯದಲ್ಲಿ ಸಾವಿರಾರು ಸಂಖ್ಯೆ ನೌಕರ ಸಮೂಹ ಇದೆ. ಇನ್ನೂ ಕೂಡ ಮುಂದುವರೆದೇನಾದರೂ ಮಾಡಲಿಕ್ಕೆ ಹೋದರೆ ಆ ತಾಲೂಕಿರಲಿ ಜಿಲ್ಲೆಯಲ್ಲಿ ಬಂದ್ ಮಾಡಿ ಹೋರಾಟ ಮಾಡಿ ನ್ಯಾಯ ಕೊಡಿಸುವಂಥ ಶಕ್ತಿ ಸಾಮರ್ಥ್ಯ ಸಂಘಟನೆಗಿದೆ. ಆ ಧೃತಿಗೆಡುವಂಥದ್ದು ಬೇಡ. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಕೆಲಸವನ್ನು ನಾವು ಕಳೆದ 5 ವರ್ಷಗಳಿಂದ ಮಾಡಿದ್ದೇವೆ, ಈಗಲೂ ಕೂಡ ಮಾಡ್ತೇವೆ ಎನ್ನುವಂಥದ್ದನ್ನು ಹೇಳ್ತಾ ಪೊಲೀಸ್ ಇಲಾಖೆ ಉಳಿದಂಥವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು. ನಾನು ಕೂಡ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೇನೆ. ಮಾನ್ಯ ಸಚಿವರಿರ್ಬೋದು, ಮೇಲ್ಮಟ್ಟದ ಅಧಿಕಾರಿಗಳಿಗೆ ಕೂಡ ಈ ವಿಷಯವನ್ನು ಗಮನಕ್ಕೆ ತರ್ತೇವೆ. ನೌಕರಿಗೆ ಧೈರ್ಯ ತುಂಬ ಕೆಲಸ ಮಾಡ್ತೇವೆ. ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೇನೆ, ಕಾನೂನುಗಳಿದೆ ಈ ದೇಶದಲ್ಲಿ, ಕಾನೂನುಗಳನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು. ಸೊ ಆ ಕಾನೂನುಗಳು ಕೈಗೆತ್ತಿಕೊಳ್ಳದೆ ಆ ಅಧಿಕಾರಿ ಆಗಿಲ್ಲ ಅಂದರೆ ಮೇಲ್ಮಟ್ಟದ ಅಧಿಕಾರಿಗೆ ಅಪೀಲ್ ಮಾಡಲಿಕ್ಕೆ ಅವಕಾಶಗಳಿದೆ, ಅದನ್ನು ಕೂಡ ಬಳಸ್ಕೊಳ್ಬೇಕು. ಮತ್ತು ನಮ್ಮ ನೌಕರು ಕೂಡ ಅಷ್ಟೇ, ನಿಮ್ಮ ಇತಿಮಿತಿನಲ್ಲಿ ಕಾನೂನಿನಲ್ಲಿ ಏನು ಕೆಲಸ ಇದೆ ಇಮಿಡಿಯೇಟಾಗಿ ಮಾಡಿಕೊಡಿ. ಅವ್ರ ಅನವಶ್ಯಕ ಓಡಾಡಿಸೋದಾಗಲಿ, ತೊಂದರೆ ನಿರತ ಅಧಿಕಾರಿಗಳ ಮೇಲೆ ಯಾವುದೇ ಅಧಿಕಾರಿಗಳ ಡ್ಯೂಟಿ ಅವರ್ಸಲ್ಲಿ ಥ್ರೆಟ್, ಹಲ್ಲೆ ಅಥವಾ ಹ್ಯಾರಾಸ್ಮೆಂಟ್ ಮಾಡಿದ್ರೆ 307 ಅರೆಸ್ಟ್ ವಾರೆಂಟು, ನಾನ್ ಬೇಲಬಲ್ ಸೆಕ್ಷನ್ ಈಗ ಕ್ಲಿಯರ್ ಆಗಿದೆ. ಸೊ ಡಾಕ್ಟರ್ಸಿಗೆ ಮಾತ್ರ ಸ್ಪೆಷಲ್ ಕಾನೂನುಗಳಿದೆ, ಅವ್ರಿಗೆ ಅದು ಬೇರೆ ಸೆಕ್ಷನ್ಸ್ಗಳಿದೆ. ಸೊ ಎನಿವೆ ನಾನು ಕೂಡ ಸರ್ಕಾರಕ್ಕೆ ಈಗಾಗಲೇ ಭಾಳ ಸಲ ಹೇಳಿದ್ದೇವೆ, ನಾವೇನಾದರೂ ಸಮಾಜದಲ್ಲಿ ಸಂಘರ್ಷ ಆಗಬಾರ್ದು. ಅವ್ರದ್ದು ಸಮಸ್ಯೆ ಇರ್ತವೆ, ನಮ್ಮದು ಇರ್ತದೆ. ನಮ್ಮದು ಕೂಡ ಇವತ್ತು 2,60,000 ಹುದ್ದೆ ಖಾಲಿ ಇದೆ. ಇದ್ರ ನಡುವೆ ಕೂಡ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಸ್ಯಾಲ್ರಿ ವಿಚಾರಗಳಿರ್ಬೋದು, ಹೆಲ್ತ್ ಇಶ್ಯೂಗಳಿರ್ಬೋದು, ಅದ್ರ ನಡುವೆ ಕೆಲಸ ಮಾಡೋ ಸಂದರ್ಭದಲ್ಲಿ ಖಂಡಿತ ಸರ್ಕಾರದ ಮೇಲೆ ಬಿಗಿಯಾದ ಕಾನೂನು ತರುವಂಥ ಕೆಲಸಗಳು ನಡೆದಿತ್ತು. ಹಿಂದೆಲ್ಲ ಕೂಡ ಸರ್ಕಾರಗಳು ತನ್ನ ಇತಿಮಿತಿನಲ್ಲಿ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡ್ತದೆ. ಈ ಘಟನೆಗಳು ನೋಡಿ ಒಂದು ಬಿಗಿಯಾದ ಕಾನೂನು ತರಬೇಕು ಅಂದರೆ ಮತ್ತೆ ಸಮಾಜದ ಮೇಲೆ ಏನು ಪರಿಣಾಮ ಬೀರ್ತದೆ ಅದನ್ನು ನೋಡಬೇಕಲ್ಲ. ಇಲ್ಲಿ ಸಮಾಜ, ನೌಕರ ವರ್ಗ ಎಲ್ಲರೂ ಕೂಡ ಒಂದೇ, ಒಟ್ಟಾಗಿ ಸೇರ್ಕೊಂಡು ಹೋದಾಗ ಒಳ್ಳೇದಾಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಇದೇ ಹಲ್ಲೆ ಮಾಡಿದಂಥ ವ್ಯಕ್ತಿಗಳು ಅವ್ರ ಅನವಶ್ಯಕ ಓಡಾಡಿಸೋದಾಗಲಿ, ತೊಂದರೆ ಕೊಡೋದು ಕೂಡ ಬೇಡ ಅನ್ನುವಂಥ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಮಾನ್ಯ ಎಕ್ಸಿಕ್ಯೂಟಿವ್ ಆಫೀಸರ್ ಮನವಿಯನ್ನು ಕೂಡ ಸ್ವೀಕರಿಸಿದ್ದಾರೆ. ತಹಶೀಲ್ದಾರ್ ಅವ್ರಿಗೆ ಕೂಡ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನಾವೆಲ್ಲ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿದ್ದೇವೆ. ಈ ಥರ ನೌಕರ ವಿಚಾರಗಳು ಬಂದಾಗ ನಾವು ಯಾವುದೇ ಕಾಂಪ್ರಮೈಸ್ ಆಗೋದಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ. ಎಲ್ರಿಗೂ ಕೂಡ ಧನ್ಯವಾದ.